ರೈಟ್ ಸರ್. ಆದರೆ ಸರ್ ಈಗ ಒಂದು ವೇಳೆ ಅದರಲ್ಲಿ ತಪ್ಪುಗಳಿದೆ ಅನ್ನೋದಾಯ್ತು ಅಂತಂತಂದ್ರೆ ಈಗ ನಮಗೆ ಇದು ಯಾವುದು ಬೇಡ, ನೀವು ಹೇಳಿದ್ರಿ ಈ ನಮ್ಮದೇ ಇದ್ರೂ ಕೂಡ ನಾವಿದ್ದಂಥ ಅವಧಿನಲ್ಲಿ ಕೊಡಬೇಡಿ ಅಂತೇಳಿ ಅಂತ. ಈಗ ಅದೇ ಮಾತು ಏನಾದರೂ ತಪ್ಪುಗಳಿದೆ ಅನ್ನೋದಾದರೆ ನಾವು ಅದನ್ನು ವಾಪಸ್ ಕೊಡೋಕೆ ತಯಾರಿದ್ದೀವಿ ಅಂತ ಅಂತೀರಾ ಸರ್? ನೋ, ಮೈ ಪಾಯಿಂಟ್ ಈಸ್, ಮೂಡಾದವರು ನಾವು ತಪ್ಪು ಮಾಡಿದ್ದೀವಿ ಅಂತ ಕ್ಯಾನ್ಸಲ್ ಮಾಡಿದ್ರು ಅಂತ ಇಟ್ಕೊಳ್ಳೋಣ. ವಿ ಹ್ಯಾವ್ ನೋ ಅಬ್ಜೆಕ್ಷನ್. ನಮಗೆ ಲ್ಯಾಂಡ್ ಅಕ್ವಿಷನ್ ಆಕ್ಟ್ ಪ್ರಕಾರ ನಾವು 3 ಎಕರೆ 16 ಗುಂಟೆಗೆ ಪರಿಹಾರ ಕೊಡಿ. ನಮಗೇನು ಸೈಟ್ ಬೇಡಪ್ಪ, ನೀವು 50% 50 ಅನುಪಾತದಲ್ಲಿ ಕೊಡ್ತೀವಿ ಅಂತ ಹೇಳಿದ್ದೀರಿ. ನಮ್ಮದು 3 ಎಕರೆ 16 ಗುಂಟೆ, ಕೊಟ್ಟಿರೋದೆಷ್ಟು? 14 ಸೈಟ್ಗಳು ಕೊಟ್ಟಿದ್ದಾರೆ. 3rd ಸ್ಟೇಜ್ 4th ಸ್ಟೇಜ್ನಲ್ಲಿ ಕೊಟ್ಟಿದ್ದಾರೆ. 14 ಗುಂಟೆಗೆ ಎಷ್ಟು ಆಗುತ್ತೆ? 38,284 ಚದರಡಿ. 1 ಎಕರೆಗೆ ಎಷ್ಟು ಚದರಡಿ? ಸುಮಾರು 44,000 ಚದರಡಿ. 1 ಎಕರೆಗಿಂತ ಕಡಿಮೆ ಕೊಟ್ಟಿದ್ದಾರೆ ನಮಗೆ. ಬಟ್ ನಿಯಮ ಇರೋದೇ ಹಾಗಲ್ಲ ಸರ್, 50-50 ಅಂತ ಒಪ್ಕೊಂಡಾದ್ಮೇಲೆ ಅದು ಒಪ್ಕೊಂಡಿದ್ದೀವಿ. ವಿಜಯನಗರದಲ್ಲೇ ಕೊಡಿ ಅಂತ ಕೇಳಿಲ್ಲ ನಾವು. ಇದರಲ್ಲಿ ಏನಾದರೂ ತಪ್ಪುಗಳಿದೆ ಅನ್ನೋದಾದರೆ, ಒಪ್ಪುಗಳಿದೆ ಅನ್ನೋದಾದರೆ ನೀವೇನು ಕ್ರಮ ಕೇಳದೊತ್ತಿಗೆ ಹೇಳಿದೆ, ತಪ್ಪುಗಳೇ ಇಲ್ಲ, ಅಲ್ಲಿ ತಪ್ಪುಗಳಿಲ್ಲ. ಮೂಡಾದವರು ತಪ್ಪುಗಳು ಮಾಡಿದ್ರೆ ಅವ್ರೇನಾದ್ರು ಕ್ಯಾನ್ಸಲ್ ಮಾಡಿದ್ರೆ ಓಕೆ ಅಂತ ಹೇಳಿರೋದು ಹೊರತು ನಮ್ಮ ತಪ್ಪುಗಳಿದಾವೆ ಅಂತಲ್ಲ. ಓಕೆ, ಸೊ ಮೂಡಾ ತಪ್ಪುಗಳಿಂದ ಏನಾದರೂ ಆಗಿದ್ರೆ ಅದು ಮೂಡಾದಲ್ಲಿ ಈ ಸೈಟ್ ನಾವು ಒಬ್ಬರೇ ಇಲ್ಲ, ಒಂದೇ ಪಾರ್ಟಿಯವರಿಲ್ಲ. JDSನವ್ರು ಇದ್ದಾರೆ, BJPಯವರು ಇದ್ದಾರೆ, ಮತ್ತು ಕಾಂಗ್ರೆಸ್ನವರು ಕೂಡ ಇದ್ದಾರೆ ಮೆಂಬರ್ಗಳು. ಅವ್ರು ಪಾಸ್ ಮಾಡಿರೋದು ರೆಸಲ್ಯೂಷನ್ ಅಲ್ಲ. ಈಗ ಮೂಡಾದವ್ರು ತಪ್ಪು ಮಾಡಿದ್ದಾರೆ, ಫ್ಯಾಕ್ಚುಲಿ ದೇ ಹ್ಯಾವ್ ಕಮಿಟೆಡ್ ದ ಮಿಸ್ಟೇಕ್. ಇಲ್ಲಿ ಯಾಕೆ ಈ ಪ್ರಶ್ನೆ ಬರುತ್ತೆ ಅಂದರೆ, ಸಿದ್ದರಾಮಯ್ಯನವರು ವಕೀಲರಾದವರು ಇನ್ ಫಸ್ಟ್ ಪ್ಲೇಸ್, ಆಮೇಲೆ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದವರು. ಹೀಗಾಗಿ ಮೂಡಾದವ್ರು ಪರಿಹಾರ ಆ ಥರ ತಪ್ಪಾಗಿ ಕೊಟ್ಟರು ಕೂಡ ಅದನ್ನು ಹೇಗೆ ಸ್ವೀಕರಿಸ್ತಾರೆ ಅನ್ನುವಂಥ ಸಾರ್ವಜನಿಕವಾದಂಥ ಅಭಿಪ್ರಾಯ. ಆ ಪ್ರಶ್ನೆಗೆ ತಾವೇನು ಪ್ರತಿಕ್ರಿಯೆ? ನಿಮ್ಮ ಅಭಿಪ್ರಾಯ ಸಾರ್ವಜನಿಕರಿಗೆ ಅಲ್ಲ, ಬಟ್ ಇನ್ ದ ಸೆನ್ಸ್ ಈ ಪ್ರಶ್ನೆಗೆ ಕೇಳ್ರಿ. ಇಲ್ಲಿ ನಮಗೆ ಕೊಟ್ಟಿದ್ದಾರೆ, ನಾವು ಕೇಳಿದೋ, ನಾವು ಇಂಥ ಕಡೆ ಕೊಡಿ, ವಿಜಯನಗರದಲ್ಲಿ ಕೊಡ್ರಿ ಅಂತ ಕೇಳಿಲ್ಲ, 3rd ಸ್ಟೇಜ್ನಲ್ಲೂ ಕೇಳಿಲ್ಲ, 4th ಸ್ಟೇಜ್ನಲ್ಲೂ ಕೊಟ್ಟಿಲ್ಲ. ವಿ ಆರ್ ಎಂಟೈಟಲ್ಡ್ ಫಾರ್ 3 acres 16 ಗುಂಟಾಸ್ ಆಫ್ ಲ್ಯಾಂಡ್. ಅದಕ್ಕೆ 50-50 ಕೊಡ್ತೀವಿ ಅಂತ ಹೇಳಿದರೆ ಅದಕ್ಕೆ ಒಪ್ಕೊಂಡಿದ್ದೀವಿ, ಕೊಡಿ ಅಂತ ಹೇಳೋದು. ಆಯ್ತಪ್ಪ, ನೀವು ನಮಗೆ 3 ಎಕರೆ 16 ಗುಂಟೆ ಕೊಡೋಕ್ಕಾಗಲ್ಲ ಅಂತೀರಿ, 50-50 ಕೊಡ್ತೀವಿ ಅಂತೀರಿ, ಒಪ್ಕೊಂಡಿದ್ದೀವಿ. ಅವರು ಅಲ್ಲಿ ಕೊಟ್ಟರು ಜಮೀನನ್ನು. ಮತ್ತು 1 ಎಕರೆಗಿಂತ ಕಡಿಮೆ ಚದರಡಿ ಕೊಟ್ಟರು. 1 ಎಕರೆಗೆ ಸುಮಾರು 44,000 ಚದರಡಿ. ನಮಗೆ ಕೊಟ್ಟಿರೋದು 38,284 ಚದರಡಿ, ಲೆಸ್ ದ್ಯಾನ್ 1 ಎಕರ್. ನಾವು ಆದರೂ ಕೂಡ ನಾನು ಸಾರ್ವಜನಿಕ ಜೀವನದಲ್ಲಿರೋದ್ರಿಂದ ನನ್ನ ಹೆಂಡತಿಗೆ ಒಪ್ಕೊಳ್ಳಮ್ಮ, ಹೋಲಿ, ಈಗೇನೋ 3 ಎಕರೆ 16 ಗುಂಟೆನೇ ಕೊಡಬೇಕು ಅಂತ ಕೂತ್ಕೊಳ್ಳೋಕೆ ಹೋಗ್ಬೇಡ, ಒಪ್ಕೊ ಅಂತ ಹೇಳಿದೆ.